ನಸಾ ಸಭಾ ಯತ್ರ ನಸಂತಿ ವೃದ್ಧಾ. ನ್ಯಾಯ ಪಂಚಾಯತಿಗೆ ಮಾಡಬೇಕು, ರಾಜಿ ಪಂಚಾಯತಿಗೆ ಮಾಡಬೇಕು ಅಂತ ಸಭೆ ಅಂತ ಮಾಡ್ತೇವಲ್ವ. 4 ಜನವನ್ನು ಕೂತ್ಕೊಳಿಸಿ ಒಂದು ಮೀಟಿಂಗ್ ಮಾಡುವಾಗ ಸಭೆ ಅಂತ ಅದಕ್ಕೆ ಹೆಸರು. ಧರ್ಮಶಾಸ್ತ್ರದ ಪರಿಭಾಷೆಯಲ್ಲಿ ಪರಿಷತ್ತು ಅಂತ ಕರಿತೇವೆ. ಪರಿಷತ್ತು ಅಂತಂದರೆ ಅನೇಕ ಶಾಸ್ತ್ರಾದಿಗಳನ್ನು ಓದಿಕೊಂಡು ಅದರಲ್ಲಿ ತಜ್ಞರಾಗಿರುವಂತಹ ನ್ಯಾಯ ಕುಶಲಿಗಳಾಗಿರುವಂತಹ ಜನ ಕೂತ್ಕೊಳ್ಬೇಕು. ಇವತ್ತು ಕೋರ್ಟ್ ಅಂತ ಹೇಳೋದಕ್ಕಿಂತ ಅನೇಕ ನ್ಯಾಯಮೂರ್ತಿಗಳ ಒಂದು ಬೆಂಚ್ ಅಂತ ಮಾಡ್ತಾರೆ. ಕೇವಲ ಒಬ್ಬ ನ್ಯಾಯಮೂರ್ತಿಗಳು ಕೆಲವು ವಿಷಯಕ್ಕೆ ತೀರ್ಮಾನ ಕೊಡುವುದಿಲ್ಲ. ದೊಡ್ಡ ದೊಡ್ಡ ವಿಷಯಗಳಾದರೆ 4-5 ಜನ ನ್ಯಾಯಮೂರ್ತಿಗಳನ್ನು ಸೇರಿಸಿ ಒಂದು ವೇದಿಕೆ ಮಾಡಿ, ಒಂದು ಟೇಬಲ್ ಮಾಡಿ, ಆಮೇಲೆ ಮತ್ತದನ್ನು ಪ್ರಧಾನ ನ್ಯಾಯಮೂರ್ತಿಗಳು ನ್ಯಾಯ ಕೊಡ್ತಾರೆ. ಆ ವ್ಯವಸ್ಥೆ ನಮ್ಮಲ್ಲೂ ಹೇಗುಂಟು ಅದೇ ರೀತಿ ಹಿಂದೂ ಇರುತ್ತೆ. ಅದಕ್ಕೆ ಪರಿಷತ್ತು ಅಂತ ಕರೀತಾರೆ. ಆ ಪರಿಷತ್ನಲ್ಲಿ ಯಾರಿರಬೇಕು ಅಂತ ಕೇಳಿದರೆ ಸ್ವಲ್ಪ ಮುದುಕರಿರಬೇಕು ಅಂತ. ಎಲ್ಲ ಯುವಕರನ್ನು ಹಾಕಬಾರ್ದು. ಯಾಕೆ ಮುದುಕರಿರಬೇಕು ಅಂತ ಕೇಳಿದ್ರೆ ಅವರು ತುಂಬ ಓದಿಕೊಂಡಿರ್ತಾರೆ. ಹಾಗಾದರೆ ಮುದುಕರು ಅಂದರೆ ಯಾರು? ತಲೆ ಹಣ್ಣಾದವರು ಎಲ್ಲ ಮುದುಕರೋ ಅಂತ ಕೇಳಿದರೆ ಮನು ಹೇಳ್ತಾನೆ, ಹಾಗೆ ಎಣಿಸ್ಕೊಳ್ಬೇಡಿ. ತಲೆ ಹಣ್ಣಾದರೆ ಅಥವಾ ನಡಿಲಿಕ್ಕಾಗುವುದಿಲ್ಲ, ಹಲ್ಲು ಬಿದ್ದು ಹೋಗಿದೆ, ಮುದುಕ ಅಂತ ತಿಳ್ಕೊಳ್ಬೇಡಿ. ಶಾಸ್ತ್ರದ ಪರಿಭಾಷೆಯಲ್ಲಿ ವೃದ್ಧ ಎನ್ನುವ ಶಬ್ದಕ್ಕೆ ಜ್ಞಾನಿ ಅಂತ ಅರ್ಥ. ಹಾಗಾಗಿ ನತೇನ ವೃದ್ಧೋ ಭವತಿ ಏನಾಸ್ಯ ಫಲಿತಂ ಶಿರಃ ಯೋ ವೈ ಯುವಾಪ್ಯಧೀಯಾನಃ ತಂ ದೇವಾಹ ಸ್ಥವಿರಂ ವಿದುಹು ಅಂತ ಮನುವಿನ ಮಾತು. ಯಾರು ವೃದ್ಧರು ಅಂತ ಕೇಳಿದರೆ ಯಾರಿಗೆ ತಲೆ ಹಣ್ಣಾಗಿದೆ, ಯಾರ ಹಲ್ಲು ಬಿದ್ದು ಹೋಗಿದೆ ಅವ ಮುದುಕ ಅಂತ ಅರ್ಥ ಅಲ್ಲ, ಅವ ಜ್ಞಾನಿ ಅಂತ ಅರ್ಥ ಅಲ್ಲ. ಯಾರು ಜ್ಞಾನಿ ಅಂತಂದರೆ ಯೋ ವೈ ಯುವಾಪ್ಯಧೀಯಾನಃ, ತಾನು ಯುವಕನಾಗಿದ್ದು ನಿತ್ಯ ಅಧ್ಯಯನ ಮಾಡ್ತಾ ಇದ್ದಾನೆ ಅಂತಂದರೆ ಅವನನ್ನು ಮುದುಕರ ಪಟ್ಟಿಯಲ್ಲಿ ಸೇರಿಸಬೇಕು. ತಲೆ ಹಣ್ಣಾಗಿದ್ದು ಹಲ್ಲು ಬಿದ್ದು ಹೋಗಿದ್ದರೂ ಕೂಡ ಓದುವುದಿಲ್ಲ ಅಂತಾಗಿದ್ದರೆ, ಓದಲಿಕ್ಕೆ ಹೋಗುವುದೇ ಇಲ್ಲ ಅಂತಾದರೆ ಅವನನ್ನು ಜ್ಞಾನಿ ಅಂತ ಹೇಳಲಿಕ್ಕಿಲ್ಲ. ಹಾಗಾಗಿ ಜ್ಞಾನಿ ಅಂತಂದರೆ ಕೇವಲ ವಯಸ್ಸಾದವ ಅಂತ ಅರ್ಥ ಅಲ್ಲ. ಯುವಕನಾಗಿದ್ದು ಅಧ್ಯಯನ ಹೆಚ್ಚು ಮಾಡಿದರೆ ಅವನನ್ನೂ ಜ್ಞಾನಿ ಅಂತ ಕರಿಬೇಕು. ವೃದ್ಧನಾಗಿದ್ದು ಅಧ್ಯಯನ ಮಾಡದಿದ್ದರೆ ಅವನನ್ನೂ ಜ್ಞಾನಿ ಅಂತ ಕರೀಬಾರದು. ಈ ದೃಷ್ಟಿಯಲ್ಲಿ ಜ್ಞಾನಿಯನ್ನು ಪರಿಗಣಿಸಬೇಕು ಅಂತ ಹೇಳ್ತಾ ಇಲ್ಲಿ ನಸಾ ಸಭಾ ಯತ್ರ ನಸಂತಿ ವೃದ್ಧಾ, ಅದು ಸಭೆ ಅಲ್ಲ, ಎಲ್ಲಿ ವೃದ್ಧರಿಲ್ಲವೋ ಅದು ಸಭೆ ಅಲ್ಲ. ಹಾಗಾಗಿ ಸಭೆಯಲ್ಲಿ ಜ್ಞಾನಿಗಳಿರಬೇಕು ಅಂತ ಅರ್ಥ. ಸರಿ, ಜ್ಞಾನಿಗಳಿದ್ದಾರೆ, ಜ್ಞಾನಿಗಳಿದ್ದ ಮಾತ್ರಕ್ಕೆ ಸಭೆ ಸರಿಯಾಗುವುದಿಲ್ಲ. ಏನಾಗಬೇಕು? ವೃದ್ಧ ನತೆ ಏ ನವದಂತಿ ಧರ್ಮಂ. ಜ್ಞಾನಿಗಳಿದ್ದರೂ ಕೂಡ ಅವರು ಧರ್ಮವನ್ನು ಹೇಳದೇ ಇದ್ದರೆ ಜ್ಞಾನಿಗಳನ್ನು ಬದಿಗಿಡಬೇಕು ಅಂತ ರಾಮದೇವರು ಹೇಳ್ತಾರೆ. ಹಾಗಾಗಿ ಜ್ಞಾನಿಗಳು ಸಭೆಯಲ್ಲಿದ್ದರೆ ಧರ್ಮವನ್ನು ರಕ್ಷಣೆ ಮಾಡಬೇಕು, ಧರ್ಮವನ್ನು ಹೇಳಬೇಕು. ಸರಿ, ಧರ್ಮವನ್ನು ಹೇಳ್ತಾ ಇದ್ದಾರೆ. ನಾಸೌ ಧರ್ಮ ಯತ್ರ ನಚಾಸ್ತಿ ಸತ್ಯಂ. ಯಾವುದು ಧರ್ಮ ಅಂತ ಕೇಳಿದ್ರೆ ಎಲ್ಲಿ ಸತ್ಯ ಇಲ್ಲವೋ ಅದು ಧರ್ಮವೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಧರ್ಮ ಅಂತಂದರೆ ಸತ್ಯಭೂತವಾದದ್ದನ್ನೇ ಹೇಳಬೇಕು. ಹಾಗಾಗಿ ಯಾವುದು ಧರ್ಮ ಆಗ್ತದೆ? ಸತ್ಯವನ್ನು ತನ್ನಲ್ಲಿ ಗರ್ಭೀಕರಿಸಿಕೊಂಡದ್ದು ಮಾತ್ರ ಧರ್ಮ ಆಗ್ತದೆ ಹೊರತು ಕೇವಲ ಯಾವುದೋ ಒಂದು ನಿರ್ಣಯ ಕೊಟ್ಟರೆ ಅದು ಧರ್ಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಸತ್ಯ ಅಂದರೆ ಯಾವುದು? ಅದಕ್ಕೆ ಉತ್ತರ ಕೊಡ್ತಾರೆ. ನದತ್ ಸತ್ಯಂ ಅಭ್ಯುಪೈತಿ. ಹೇಳಿದ್ದೇ ಎಲ್ಲ ಮಾತುಗಳು ಸತ್ಯ ಆಗುವುದಿಲ್ಲ. ಯಾವ ಮಾತು ತಾನು ಹೇಳಿದ್ದೇ ಆಗಬೇಕು ಅಂತ ಹಠಕ್ಕೆ ಬೀಳ್ತಾನೆ ಅದು ಸತ್ಯ ಆದರೂ ಸತ್ಯ ಅಂತ ಒಪ್ಪಬೇಡಿ, ಅದು ಸತ್ಯ ಆಗುವುದಿಲ್ಲ. ಹಠಕ್ಕೆ ಬಿದ್ದು ಯಾವುದೇ ನಿರ್ಣಯವನ್ನು ಕೊಡಬಾರದು ಅಂತ ಅರ್ಥ, ಆಲೋಚನೆ ಮಾಡಿ ಕೊಡಬೇಕು ಅಂತ ಅರ್ಥ. ಅದಕ್ಕೋಸ್ಕರ ಒಳ್ಳೆಯ ಮಾತುಗಳನ್ನು ಸರಿಯಾಗಿ ಆಲೋಚನೆ ಮಾಡಿ ಸತ್ಯದ ಜರಡೆಯಿಂದ ಶೋಧಿಸಿ ಆಮೇಲೆ ಹೇಳಬೇಕು ಅಂತ ರಾಮದೇವರು ನಿರ್ಣಯ ಕೊಡ್ತಾರೆ. ಈ ನಿರ್ಣಯ ಕೊಟ್ಟ ಮೇಲೆ ಕೆಲವರನ್ನು ಬೈತಾರೆ. ಯಾರನ್ನು ಅಂತಂದರೆ ಏಟು ಸಭ್ಯಾಹ ಸಭಾಂಗತ್ವ ತೂಷ್ಣೀಂ ಧ್ಯಾಯಂತ ಆಸತೆ ಯಥಾ ಪ್ರಾಪ್ತಂ ನಬ್ರುವತೆ ಸರ್ವೇ ತೇ ಅನೃತವಾಜಿನಃ. ಯಾರು ಸಭಾಸದರಿದ್ದಾರೆ ಅವರು ವಿಷಯವನ್ನು ತಿಳ್ಕೊಂಡೂ ಕೂಡ ನಮಗೆ ಯಾಕೆ ಉಸಾಬರಿ, ಸುಮ್ಮನೆ ಕೂತ್ಕೊಳ್ಳುವ ಅಂತ ಸುಮ್ಮನೆ ಕೂತ್ಕೊಳ್ತಾರೆ. ಅವರನ್ನು ಸಭೆಯ ಒಳಗೆ ಸೇರಿಸಬಾರದು. ಯಾಕೆ ಅಂತಂದರೆ ಸತ್ಯವನ್ನು ಹೇಳಲಿಕ್ಕೆ ಯಾವ ಕಾಲಕ್ಕೂ ನಾವು ದಾಕ್ಷಿಣ್ಯ ಮಾಡಬಾರ್ದು. ಸತ್ಯವನ್ನು ನಿರ್ದಾಕ್ಷಿಣ್ಯವಾಗಿ ಹೇಳಬೇಕು. ಸತ್ಯವನ್ನು ಹೇಳುವ ವಿಷಯದಲ್ಲಿ ನಾವು ಸೋಮಾರಿಗಳಾದರೆ, ದಾಕ್ಷಿಣ್ಯ ಮಾಡಿದರೆ, ಯಾರಿಗೋ ಬೇಸರ ಆಗ್ತದೆ ಹೇಳುವುದಿಲ್ಲ ಅಂತ ಸುಮ್ಮನೆ ಕೂತ್ಕೊಂಡ್ರೆ ಅದರಷ್ಟು ದೊಡ್ಡ ದ್ರೋಹ, ಅಪರಾಧ ಸತ್ಯಕ್ಕೆ ಮಾಡುವಂಥದ್ದು, ದೇವರಿಗೆ ಮಾಡುವಂಥದ್ದು ಮತ್ತೊಂದಿಲ್ಲ. ಆ ದೃಷ್ಟಿಯಿಂದ ಜ್ಞಾನಿಯಾದವ ತನಗೆ ಏನು ತಿಳಿದಿದೆಯೋ ಸತ್ಯ ವಿಷಯ ಅದನ್ನು ನೇರವಾಗಿ ಹೇಳಬೇಕು. ಅದರಲ್ಲಿ ಯಾವುದೇ ಮುಚ್ಚುಮರೆ ಮಾಡಬಾರದು ಅಂತ ರಾಮದೇವರು ಹೇಳಿ ಈ ನಿರ್ಣಯವನ್ನು ಕೊಡ್ತಾ ಇದ್ದಾರೆ. ಈ ಮನೆ ಎನ್ನುವಂಥದ್ದು, ಗೂಡು ಎನ್ನುವಂಥದ್ದು ಅದು ಹದ್ದಿನದ್ದಲ್ಲ, ಅದು ಗೂಬೆದ್ದೇ ಆಗಿತ್ತು ಒಂದು ಕಾಲಕ್ಕೆ. ಹಾಗಾಗಿ ಅದು ಗೂಬೆಗೆ ಸೇರಬೇಕು ಅಂತ ಒಂದು ನಿರ್ಣಯ ಕೊಡ್ತಾರೆ.
ನಿರ್ಣಯ ಕೊಟ್ಟ ಕೂಡಲೇ ಮತ್ತೇನು ಮಾಡಬೇಕು? ಗೃದ್ರ ಸುಳ್ಳು ಹೇಳಿದೆ ಅಲ್ವಾ, ಹದ್ದು ಸುಳ್ಳು ಹೇಳಿದೆ, ಅದಕ್ಕೆ ಶಿಕ್ಷೆ ಮಾಡಬೇಕು ಅಂತ ಶಿಕ್ಷೆ ಕೊಡ್ಲಿಕ್ಕೆ ಹೋಗುವಾಗ ಮೇಲಿನಿಂದ ಶರೀರವಾಣಿ ಆಗ್ತದೆ, ರಾಮದೇವರೇ ನೀವು ಶಿಕ್ಷೆ ಕೊಡೋದು ಬೇಡ, ಅವನಿಗೆ ಶಿಕ್ಷೆ ಹಿಂದೆ ಆಗಿದೆ, ಗೌತಮರ ಶಾಪ ಇನ್ನೂ ಮೇಲೆ ತಿರುಗಿದ ಉಂಟು, ಅವ ಭಸ್ಮಾಗಿ ಹೋಗ್ತಾನೆ, ಶಾಪ ಪರಿಹಾರ ಮಾಡಲಿಕ್ಕೋಸ್ಕರ ಆತ ಹದ್ದಿನ ರೂಪವನ್ನು ತಾಳಿಕೊಂಡು ನಿಮ್ಮ ದರ್ಶನವನ್ನು ಮಾಡಿದ್ದು, ಹಾಗಾಗಿ ಅವರಿಗೆ ನೀವು ಶಿಕ್ಷೆ ಕೊಡುವ ಅಗತ್ಯ ಇಲ್ಲ, ಶಿಕ್ಷೆ ಯಾವತ್ತೂ ಆಗಿದೆ ಅಂತ. ಏನು ಶಿಕ್ಷೆ ಆಗಿದೆ, ಏನು ಪೂರ್ವಕಥೆ ಅಂತಾರೆ ಅಗಸ್ತ್ಯರು ಮತ್ತೆ ಆ ಪೂರ್ವಕಥೆಯನ್ನು ಹೇಳ್ತಾರೆ. ಯಾಕೆ ಇಂತಹ ಬುದ್ಧಿ ಬಂತು, ಇನ್ನೊಬ್ಬರ ಮನೆಯನ್ನು ತನ್ನದು ಅಂತ ಹೇಳುವ ಬುದ್ಧಿ ಯಾಕೆ ಬಂತು ಅಂತ ಕೇಳಿದರೆ ಕೆಟ್ಟ ಬುದ್ಧಿಯಿಂದ ಬಂತು ಅಂತ. ಒಬ್ಬ ಗೌತಮ ಎನ್ನುವ ಬ್ರಾಹ್ಮಣ ಇದ್ದ. ಆ ಬ್ರಾಹ್ಮಣನಲ್ಲಿಗೆ ಒಬ್ಬ ಬರ್ತಾನೆ, ಒಬ್ಬ ರಾಜ ಧನಿಕ. ಒಂದು ಸ್ವಲ್ಪ ದಿವಸ ನಾನು ಊಟ ಮಾಡ್ತೇನೆ ನಿನ್ನ ಮನೆಯಲ್ಲಿ ಅಂತ ಊಟ ಹಾಕ್ತಾನೆ. ಊಟ ಹಾಕಿ ಒಂದಷ್ಟು ಕಾಲ ಅಲ್ಲಿ ಜೀವಿಸ್ತಾನೆ. ಜೀವಿಸಿ ಆದ ಮೇಲೆ ಅವನಿಗೆ ಬೇರೆ ಆಸೆಗಳು ಹುಟ್ಟಲಿಕ್ಕೆ ಆರಂಭ ಮಾಡ್ತದೆ. ಊಟಕ್ಕೆ ಅಂತ ಬಂದಿದ್ದಾನೆ, ಇವನು ಹೆಂಡತಿಯನ್ನು ನೋಡ್ತಾನೆ, ಅವಳ ಮೇಲೆ ಕೈ ಮಾಡಲಿಕ್ಕೆ ಹೋಗ್ತಾನೆ. ಹೀಗಾದ ಕೂಡಲೇ ಆ ಗೌತಮ ಶಾಪ ಕೊಡ್ತಾನೆ, ನೀನು ಇನ್ನೊಬ್ಬರ ಮನೆಗೆ ಹೋಗಿ ಅಲ್ಲಿಯೇ ತಿಂದು ಅಲ್ಲಿ ಅವರಿಗೆ ದ್ರೋಹ ಮಾಡ್ತೀಯಲ್ವ, ಹಾಗಾಗಿ ನೀನು ಹದ್ದಾಗಿ ಹೋಗುವಂತ. ಪುರಾಣಗಳು ಈ ಸಣ್ಣ ಸಣ್ಣ ಕಥೆಯ ಮೂಲಕ ನಮಗೆ ಸಂದೇಶ ಕೊಡುವುದು ಏನು ಅಂತಂದರೆ, ಲೋಭವನ್ನು ಮಾಡಬಾರ್ದು ಅಂತ ಆ 5 ಪ್ರೇತಗಳ ಕಥೆಯಲ್ಲಿ ಪುರಾಣ ಹೇಳಿದರೆ, ಸತ್ಯವನ್ನು ಹೇಳಬೇಕು ಅಂತ ಈ ಕಥೆಯಲ್ಲಿ ಹೇಳ್ತಾ ಇನ್ನೊಬ್ಬರ ವಸ್ತುವಿಗೆ ಆಸೆ ಪಡಬಾರ್ದು ಎನ್ನುವಂತಹ ಸತ್ಯವನ್ನು ಮತ್ತೊಂದನ್ನು ಹೇಳ್ತಾ ಉಂಟು. ನಾವು ಯಾರ ಮನೆಗೆ ಯಾವ ಕೆಲಸಕ್ಕೋಸ್ಕರ ಹೋಗಿರ್ತೇವೋ ಆ ಕೆಲಸವನ್ನು ಮಾತ್ರ ಮಾಡಬೇಕು ಹೊರತು ಬೇರೆ ಯಾವುದಕ್ಕೂ ಆಸೆ ಪಡಲಿಕ್ಕೆ ಹೋಗಬಾರ್ದು, ಬೇರೆ ಯಾವುದೇ ಕೆಲಸ ಮಾಡಲಿಕ್ಕೆ ಹೋಗಬಾರ್ದು ಅಂತ. ಸಣ್ಣ ಮಕ್ಕಳಿಗೆ ಶಿಕ್ಷಣವನ್ನು ಕೊಡುವಾಗ ಹೇಳ್ತಾರೆ, ಇನ್ನೊಬ್ಬರ ವಸ್ತುವನ್ನು ಮುಟ್ಟಬೇಡ ಅಂತ. ಯಾಕೆ ಮುಟ್ಟಬಾರ್ದು ಅಂತ ಕೇಳಿದರೆ, ಅದು ಎಲ್ಲಿಯಾದರೂ ನಿನ್ನ ಕೈಯಿಂದ ಹಾಳಾದರೆ 2 ಸಮಸ್ಯೆ. ಒಂದು ಅವರಿಗೆ ಬೇಸರ ಆಗ್ತದೆ, ಇನ್ನೊಂದು ನಿನಗೂ ಕೂಡ ಕೊರಿತಾ ಇರ್ತದೆ ಒಳಗಿಂದ, ನಾವು ಮುಟ್ಲಿಕ್ಕೆ ಹೋಗಿ ಹಾಳಾಯ್ತಲ್ವ ಅಂತ. ಅದಕ್ಕೋಸ್ಕರ ನಿನ್ನ ವಸ್ತುವನ್ನು ಮಾತ್ರ ನೀನು ಸ್ವೀಕಾರ ಮಾಡು, ಇನ್ನೊಬ್ಬರದ್ದು ಅಂತ ಅದನ್ನು ಮುಟ್ಲಿಕ್ಕೆ ಹೋಗಬೇಡ. ಅವ್ರು ಬೇಕಾದರೆ ಹೇಳಿದರೆ ಅದನ್ನು ನೋಡಷ್ಟೇ ಹೊರತು ಹೇಳದೆ ಅದಕ್ಕೆ ಕೈ ಹಾಕ್ಲಿಕ್ಕೆ ಹೋಗಬೇಡ. ಯಾವುದು ಬೇಕಾದ್ರೂ ಆಗ್ಬೋದು. ಹಾಗಾಗಿ ಅದನ್ನು ಉಪನಿಷತ್ ನಮಗೆ ಕೊಡ್ತದೆ. ಇದು ಸಾಮಾನ್ಯ ಒಂದು ನೀತಿ, ಇದನ್ನು ಹೇಳಲಿಕ್ಕೆ ಪುರಾಣ ಬೇಡ, ಪ್ರವಚನ ಬೇಕು ಅಂತಿಲ್ಲ. ಇದು ಎಲ್ರಿಗೂ ಗೊತ್ತಾಗ್ತದೆ. ಶಾಲೆಯಲ್ಲಿ ಹೇಳಿಕೊಡ್ತಾರೆ ಅಂತಂದರೆ ಇವತ್ತು ಶಾಲೆಯಲ್ಲಿ ಆ ವಿಷಯ ಹೇಳಿಕೊಡುವುದಿಲ್ಲ. ಪುರಾಣ ಹೇಳ್ತದೆ, ಮಾಗೃಧಃ ಕಸ್ಯ ಸ್ವಿಧನಂ, ಇನ್ನೊಬ್ಬರ ಸಂಪತ್ತಿಗೆ ಆಸೆ ಪಡಬೇಡ, ಕಣ್ಣೆತ್ತಿಯೂ ನೋಡಬೇಡ. ನಿನ್ನ ಹತ್ರ ಏನುಂಟು ಅದು ನಿಂದು, ಇನ್ನೊಬ್ಬರದ್ದು ಅದು ಅವರದ್ದು. ಹಾಗಾಗಿ ಅವರದ್ದಕ್ಕೆ ಆಸೆ ಪಡಬೇಡ. ಆದರೆ ಅವರದ್ದನ್ನು ನೋಡಿಬೇಕಾದ್ರೆ ದೇವರೇ ನನಗೂ ಅಂಥದ್ದು ಕೊಡುವುದು ದೇವರ ಹತ್ರ ಕೇಳು, ಅದಕ್ಕೇನು ಸಮಸ್ಯೆ ಇಲ್ಲ. ಆದರೆ ಅದು ನನಗೆ ಬರಲಿ ಅಂತ ಬೇಡ, ಅದರ ಹಾಗಿದ್ದು ನನಗೆ ಬರಲಿ ಅಂತ ಬೇಕಾದ್ರೆ ಪ್ರಾರ್ಥನೆ ಮಾಡುವ, ಅದೇ ನನಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡೋದು ಬೇಡ. ಆ ದೃಷ್ಟಿಯಿಂದ ಹಾಗೆ ಪರರ ಸಂಪತ್ತಿಗೆ ಆಸೆ ಪಟ್ಟದ್ರಿಂದ ದುರ್ಗತಿ ಬಂತು ಅಂತ ಪದ್ಮಪುರಾಣ ಕಥೆ ಹೇಳ್ತದೆ. ಆದ್ದರಿಂದ ಇಂತಹ ಕೆಲಸಗಳನ್ನು ಮಾಡಲಿಕ್ಕೆ ಹೋಗಬಾರ್ದು ಅಂತ ಗೃಧ್ರೋಲೂಕ ಪ್ರಕರಣದಲ್ಲಿ ಈ ಕಥೆಯನ್ನು ಪದ್ಮಪುರಾಣ ನಮಗೆ ಹೇಳ್ತಾ ಉಂಟು. ಮುಂದೆ ಅಗಸ್ತ್ಯ ರಾಮರ ಸಂವಾದದಲ್ಲಿ ಜಗತ್ತನ್ನು ವರ್ಣನೆ ಮಾಡ್ತಾ ಪದ್ಮಪುರಾಣ ಎನ್ನುವ ಹೆಸರು ಪುರಾಣಕ್ಕೆ ಯಾಕೆ ಬಂದಿದೆ ಅಂತ ಹಿಂದೆ ಮೊದಲ ದಿವಸ ನಾನು ಸ್ವಲ್ಪ ಹೇಳಿದ್ದೇನೆ. 2ನೇ ದಿವಸವೂ ಆ ಕಥೆ ಬಂದಿದೆ. ಇವತ್ತು ಮತ್ತೆ ಸ್ಫುಟವಾಗಿ ಬರ್ತಾ ಉಂಟು. ಈ ಜಗತ್ತಿನ ಪೂರ್ಣವಾದ ಜಗತ್ತನ್ನು ಪದ್ಮಾಕಾರವಾಗಿ ಪುರಾಣ ಕಲ್ಪಿಸಿಕೊಳ್ತದೆ, ದೊಡ್ಡ ಪದ್ಮ ಅಂತ. ಆ ಪದ್ಮ ಹೇಗೆ ಸೃಷ್ಟಿಯಾಯಿತು ಅಂತಂದರೆ, ಅಥ ಯೋಗವತಾಂ ಶ್ರೇಷ್ಠಂ ಅಸೃಜತ್ ಭೂರಿವರ್ಚಸಂ ಸ್ರಷ್ಟಾರಂ ಸರ್ವಲೋಕಾನಂ ಬ್ರಹ್ಮಾಣಂ ಸರ್ವತೋಮುಖಂ. ಭಗವಂತ ಜಗತ್ತನ್ನು ಸೃಷ್ಟಿ ಮಾಡಬೇಕು ಅಂತ ದೊಡ್ಡ ಯೋಗಿಯಾದಂತಹ ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿದ. ಅಂತಹ ಬ್ರಹ್ಮದೇವರು ತಸ್ಮಿನ್ ಹಿರಣ್ಮಯೇ ಪದ್ಮೆ ಬಹುಯೋಜನ ವಿಸ್ತೃತೆ ಸರ್ವತೇಜೋಗುಣಮಯೇ ಪಾರ್ಥಿವೈಹಿ ಲಕ್ಷಣೈರ್ಯುತೆ. ಬ್ರಹ್ಮದೇವರು ಪದ್ಮದಲ್ಲಿ ಹುಟ್ಟಿ ಬಂದರಂತೆ, ಭಗವಂತನ ನಾಭಿಪದ್ಮದಲ್ಲಿ ಹುಟ್ಟಿ ಬಂದರು ಅಂತ. ಆದರೆ ಆ ನಾಭಿಪದ್ಮ ಎನ್ನುವಂಥದ್ದು ಪಾರ್ಥಿವ ಲಕ್ಷಣಗಳನ್ನು ಒಳಗೊಂಡಿದೆ ಅಂತ ಅರ್ಥ. ಬ್ರಹ್ಮದೇವರು ಅದರಲ್ಲಿ ಇದ್ದಾರೆ ಅಂತಂದರೆ ಅದು ಪಾಂಚಭೌತಿಕವಾದ ಲಕ್ಷಣಗಳನ್ನು ಒಳಗೊಂಡಿದೆ. ದೇವರ ನಾಭಿಪದ್ಮ ಅಪಾಂಚಭೌತಿಕ ಅಪ್ರಾಕೃತ ಅಂತಾದರೂ ಪದ್ಮಪುರಾಣ ಹೇಳುವಾಗ ಆ ಪದ್ಮವತ್ ಜಗತ್ತನ್ನು ಪದ್ಮ ಅಂತ ಕಲ್ಪಿಸಿಕೊಳ್ಬೇಕು. ಬ್ರಹ್ಮದೇವರು ಜಗತ್ತಿನಲ್ಲಿದ್ದಾರೆ ಅಂತಂದರೆ ಜಗತ್ತನ್ನು ಪದ್ಮ ಅಂತ ಕಲ್ಪಿಸಿಕೊಳ್ಬೇಕು. ಹಾಗಾಗಿ ಅಂತಹ ಪದ್ಮದಲ್ಲಿ ತಸ್ಮಿನ್ ಹಿರಣ್ಮಯೇ ಪದ್ಮೆ ಬಹುಯೋಜನ ವಿಸ್ತೃತೆ ಸರ್ವತೇಜೋ ಗುಣಮಯೈಹಿ. ಬಂಗಾರದ ಬಣ್ಣದ ಪದ್ಮ, ಆ ಪದ್ಮದಲ್ಲಿ ಬ್ರಹ್ಮದೇವರು ಕೂತ್ಕೊಂಡಿದ್ದಾರೆ. ತಚ್ಚ ಪದ್ಮಂ ಪರಾಭೂತಂ ಪೃಥ್ವೀ ರೂಪಮುತ್ತಮಂ. ಬ್ರಹ್ಮದೇವರು ಕುಳಿತುಕೊಂಡಂತಹ ಯಾವ ಅಪಾಂಚಭೌತಿಕವಾದ ಅಪ್ರಾಕೃತವಾದ ಪದ್ಮ ಉಂಟು, ಆ ಪದ್ಮವೇ ಮತ್ತೆ
ಪಾಂಚಭೌತಿಕ ಪದ್ಮವಾಗಿ ಕಾಣಿಸಿಕೊಳ್ತದೆ, ಲೋಕವಾಗುತ್ತದೆ. ಆ ದೃಷ್ಟಿಯಿಂದ ನಾವು ಇರುವಂತಹ ಲೋಕ ಏನುಂಟು ಅದು ಬ್ರಹ್ಮದೇವರು ಕುಳಿತುಕೊಂಡ ಪದ್ಮದ ಪ್ರತಿಫಲನ, ಅದನ್ನು ನೋಡಿ ಅದು ಉಂಟಾದದ್ದು ಅಂತ ಅರ್ಥ. ಅಂತಹ ಲಕ್ಷಣ ಇರುವಂಥದ್ದು. ಹಾಗಾಗಿ ನಮ್ಮ ಲೋಕದಲ್ಲೂ ದೇವರಿದ್ದಾರೆ ಅಂತ ಅರ್ಥ. ದೇವರು ಹೀಗೆ ಇದ್ದಾರೆ, ಈ ಪದ್ಮದಲ್ಲಿ ಕುಳಿತುಕೊಂಡಿದ್ದಾರೆ ಅಂತ ಭಾವಿಸಿಕೊಳ್ಬೇಕು. ಅಂತಹ ಪದ್ಮ ಅದು ತುಂಬ ವಿಸ್ತಾರವಾಗುಂಟು. ಇಡೀ ಪದ್ಮವನ್ನು ವಿಭಾಗ ಮಾಡಿದ್ದಾರೆ, 7 ದ್ವೀಪಗಳಾಗಿ ವಿಭಾಗ ಮಾಡ್ತಾರೆ. ಮಂದರಾಜು ದೊಡ್ಡ ದೊಡ್ಡ ಪರ್ವತಗಳೆಲ್ಲ ಆ ಪದ್ಮದಲ್ಲಿದ್ದಾವೆ, 7 ಸಾಗರಗಳಿದ್ದಾವೆ ಅಂತ ಭೂಮಂಡಲವನ್ನೆಲ್ಲ ವರ್ಣಿಸ್ತಾರೆ. ಕಲ್ಪದ ಆದಿಯಲ್ಲಿ ಜಲ ಮಾತ್ರ ಇರುವಾಗ, ಪ್ರಳಯ ಕಾಲದಲ್ಲಿ ಸೃಷ್ಟಿ ಆಗುವುದಕ್ಕಿಂತ ಮೊದಲು, ಸೃಷ್ಟಿ ಆಗ್ತಾ ಉಂಟಷ್ಟೇ, ಬ್ರಹ್ಮದೇವರು ಹುಟ್ಟಿದ್ದಾರೆ. ಆ ಹೊತ್ತಿಗೆ ಭಗವಂತನ ಕರ್ಣಮಲದಿಂದ 2 ದೈತ್ಯರು ಹುಟ್ಟಿದ್ರಂತೆ, ಮಧುಕೈಟಭರು ಅಂತ. ಆ ಕಥೆ ನಾವು ಕೇಳಿದ್ದೇವೆ. ಅವರು ಬ್ರಹ್ಮದೇವರನ್ನು ಪೀಡಿಸಿ ಕೊನೆಗೆ ಭಗವಂತನಿಂದ ಹತರಾಗುತ್ತಾರೆ. ಅವರಿಗೆ ದೇವರು ವರವನ್ನು ದಯಪಾಲಿಸ್ತಾನೆ, ಅವರನ್ನು ಮತ್ತೆ ನಿರ್ನಾಮ ಮಾಡ್ತಾನೆ. ಆ ಪ್ರಳಯ ಜಲಧಿಯಲ್ಲಿ ತನ್ನ ತೊಡೆಗಳ ಮೇಲೆ ಮಲಗಿಸಿಕೊಂಡು ಅವರನ್ನು ಕೊಲ್ಲುತ್ತಾನೆ ಎನ್ನುವಂತಹ ಕಥೆಯನ್ನು ಕೂಡ ಪದ್ಮಪುರಾಣ ಈ ಹೊತ್ತಿಗೆ ಹೇಳ್ತದೆ. ಅದೇ ಹೊತ್ತಿಗೆ ಭಗವಂತ ಸಾಂಖ್ಯ ಎನ್ನುವಂತಹ ತತ್ವವನ್ನು ಕೊಡ್ಲಿಕ್ಕೋಸ್ಕರ ಕಪಿಲ ರೂಪದಿಂದ ಬಂದ ಅಂತ. ಕಪಿಲ ಮಹರ್ಷಿಗಳು ಅಂತ ಭಗವಂತನ ಒಂದು ಅವತಾರ ಕಪಿಲ ರೂಪ. ಅದು ಸಾಂಖ್ಯ ಎನ್ನುವಂತಹ ಶಾಸ್ತ್ರವನ್ನು ಉಪದೇಶ ಮಾಡಿತು. ಸಾಂಖ್ಯ ಅಂತಂದರೆ ಮಧ್ವಾಚಾರ್ಯ ಹೇಳ್ತಾರೆ, ಶುದ್ಧಾತ್ಮ ತತ್ವವಿಜ್ಞಾನಂ ಸಾಂಖ್ಯಮಿತ್ಯಭಿಧೀಯತೆ. ಸಾಂಖ್ಯ ಅಂದರೆ ಬೇರೆ ಏನೋ ಅರ್ಥ ಅಲ್ಲ, ಶುದ್ಧಾತ್ಮ ತತ್ವವಿಜ್ಞಾನ, ಭಗವಂತ ಹೇಗಿದ್ದಾನೆ ಎನ್ನುವುದನ್ನು ತಿಳಿಸಿಕೊಡುವಂತಹ ತತ್ವವಿಜ್ಞಾನಕ್ಕೆ ಸಾಂಖ್ಯ ಅಂತ ಕರೀತಾರೆ. ಹಾಗಾಗಿ ಅಂತಹ ಸಾಂಖ್ಯವನ್ನು ಕಪಿಲ ರೂಪದಿಂದ ಭಗವಂತ ಉಪದೇಶ ಮಾಡ್ತಾನೆ. ಆ ಕಥೆಯನ್ನು ಕೂಡ ಪದ್ಮಪುರಾಣ ಹೇಳ್ತದೆ. ಮುಂದುವರಿದು ತಾರಕಾಸುರನ ಸಂಹಾರದ ಕಥೆಯನ್ನು ಹೇಳ್ತಾ ಅದಕ್ಕೆ ಭೂಮಿಕೆಯಾಗಿ ದಕ್ಷಯಜ್ಞದ ಕಥೆಯಲ್ಲಿ ಸತಿ ದೇಹತ್ಯಾಗ ಮಾಡಿದ್ದಾಳೆ. ಆಮೇಲೆ ಶಿವ ತಾನು ವಿರಕ್ತನಾಗ್ತಾನೆ. ಈತ ಕಡೆ ತಾರಕಾಸುರ ಹುಟ್ಟಿಕೊಳ್ತಾನೆ. ದೊಡ್ಡ ರಾಕ್ಷಸ, ದೇವತೆಗಳಿಗೆಲ್ಲ ತೊಂದರೆ ಕೊಡ್ತಾ ಇದ್ದಾನೆ. ತಾರಕನನ್ನು ಸಂಹಾರ ಮಾಡಬೇಕು ಅಂತ ಆಗ್ತದೆ. ಸಂಹಾರ ಮಾಡಬೇಕಾದ್ರೆ ಯಾರು ಮಾಡಬೇಕು ಅಂತ, ಶಿವನಿಗೆ ಆತನ ಹೆಂಡತಿಯಲ್ಲಿ ಹುಟ್ಟುವಂತಹ ಮಗನೇ ತಾರಕನನ್ನು ಕೊಲ್ಲಬೇಕು ಅಂತ ತಾರಕನಿಗೊಂದು ವರೆ.